ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿಯಾದಂತಹ ಅಶ್ವಿನಿ ಮೇಡಮ್ ಅವರ ಮೇಲೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಕೆಟ್ಟದಾಗಿ ಅಶ್ಲೀಲವಾಗಿ ಸಾಕಷ್ಟು ಕೆಟ್ಟ ಬೆಳವಣಿಗೆಗಳು ನಡೆದಿತ್ತು. ಧ್ರುವ ಅಣ್ಣವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರ ಅಭಿಮಾನಿಗಳು ಈ ಥರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ತಪ್ಪು ಸಂದೇಶ, ಅದೇ ರೀತಿ ರಾಜ್ಯದ ಜನರ ಶಾಂತಿ ಕದಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲೇನಾದ್ರು ನಮಗೇನಾದ್ರು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ರಾಜ್ಯಪಾಲರಿಗೂ ಸಹ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಬೃಹತ್ ಮಟ್ಟದಲ್ಲಿ ಒಂದು ಹೋರಾಟವನ್ನು ಸಹ ಮಾಡ್ತಾ ಇದ್ದೇವೆ. ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಏನಾದ್ರು ಈ ಥರ ಏನಾದ್ರು ಅಶ್ಲೀಲವಾಗಿ ಏನಾದ್ರು ಮಾಡೋದೇ ಆದರೆ ದಯವಿಟ್ಟು ಸಿಕ್ಕಾಕೋಬೇಡಿ. ಸಿಕ್ಕಾಕೊಂಡ್ರೆ ಅದ್ರ ಪರಿಣಾಮ ಬೇರೆನೇ ಇರ್ತೈತೆ. ಅದೊಂದು ಆ ಪದಗಳನ್ನು ಬಳಸೋದಕ್ಕೂ ನೋವಾಗ್ತಾ ಇದೆ ಮನಸ್ಸಿಗೆ. ಇವತ್ತು ಮತ್ತು RCB ಇಷ್ಟು ವರ್ಷ ಯಾವುದೇ ಪಂದ್ಯಗಳನ್ನು ಗೆದ್ದಿಲ್ಲ. ಹಂಗಂದ್ರೆ ಸ್ಟೇಡಿಯಂ ಬರೋ ಹೆಣ್ಮಕ್ಳೆಲ್ಲ ಮುಂಡೆಗಳ ಧ್ರುವಣ್ಣನ ಕರೆಸಿ ವಿಚಾರಿಸಬೇಕು ಅಂತಾರಲ್ಲ, ಅಂಥ ದಡ್ರಿಗೆ ಎಕ್ಕಡದಲ್ಲಿ ನೋಡಿಬೇಕು ಅಂತ ಹೇಳ್ತೀನಿ ನಾನು. ಧ್ರುವಣ್ಣನ ದೊಡ್ಡ ಮನೆಯವರು ಸ್ವಂತ ಮನೆ ಮಗನ ಥರ ನೋಡ್ತಾ ಇರೋದು. ಆ ರೀತಿ ಯಾವುದೇ ರೀತಿ ಆಗಲ್ಲ. ಆ ಥರ ನಡೆಯೋದಕ್ಕೂ ನಾವು ಬಿಡಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹಾನ್ ಅಂತೇಳಿ, ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರು. ಮೊದಲನೇದಾಗಿ ಎಲ್ರಿಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಡಿನ ಜನತೆಗೆ. ಇವತ್ತು ನಾವು ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ವಿ. ಕಾರಣ ಇಷ್ಟೇ, ನಮ್ಮ ಅಕ್ಕನ ಸಮಾನರು, ತಾಯಿ ಸಮಾನರಾದಂತಹ ಶ್ರೀಮತಿ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿಯಾದಂತಹ ಅಶ್ವಿನಿ ಮೇಡಮ್ ಅವ್ರ ಮೇಲೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಕೆಟ್ಟದಾಗಿ ಅಶ್ಲೀಲವಾಗಿ ಸಾಕಷ್ಟು ಕೆಟ್ಟ ಬೆಳವಣಿಗೆಗಳು ನಡೆದಿತ್ತು. ಈ ಒಂದು ಕುರಿತಾಗಿ ನಾವೊಂದು ಇವತ್ತು ಸಾಕಷ್ಟು ನಾಡಿನ ಜನರ ದಿಕ್ಕು ತಪ್ಪಿಸುವಂಥ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಈ ವಿಚಾರವನ್ನು ಇಟ್ಕೊಂಡು ಧ್ರುವ ಅಣ್ಣವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರ ಅಭಿಮಾನಿಗಳು ಈ ಥರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ತಪ್ಪು ಸಂದೇಶ, ಅದೇ ರೀತಿ ರಾಜ್ಯದ ಜನರ ಶಾಂತಿ ಕದಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರನ ಇಟ್ಕೊಂಡು ಇವತ್ತು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದು ನಾವೆಲ್ಲ ಕಂಪ್ಲೇಂಟನ್ನು ದಾಖಲು ಮಾಡಿದ್ದೀರಿ. ಧ್ರುವ ಅಣ್ಣ ಅಭಿಮಾನಿಗಳು ಅದೇ ರೀತಿ ಇಲ್ಲಿನ ಅಧಿಕಾರಿಗಳು ನಮಗೆ ತುಂಬ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ರು. ಆದಷ್ಟು ಬೇಗ ಈ ಒಂದು ವಿಚಾರವಾಗಿ ತನಿಖೆ ಮಾಡಿ ತಪ್ಪಿತಸ್ಥರನ್ನು ಬಂಧಿಸುವಂಥ ಕೆಲಸ ಮಾಡಿ ಕಠಿಣ ಕಾನೂನು ಕ್ರಮವನ್ನು ಜರುಗಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಸಾಹೇಬರು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ರಾಜ್ಯದ ಉದ್ದಗಲಕ್ಕೂ ಧ್ರುವ ಅಣ್ಣನ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಇವತ್ತು ಸಂಜೆ ಎಲ್ಲರೂ ಕೂಡ ತಾಲೂಕಿನ ಎಲ್ಲ ಕೇಂದ್ರಗಳಲ್ಲೂ ಅವ್ರ ವ್ಯಾಪ್ತಿಗೆ ಬರುವಂಥ ಎಲ್ಲ ಸ್ಟೇಷನ್ಗಳಲ್ಲಿ ಇವತ್ತೊಂದು ಕಂಪ್ಲೇಂಟನ್ನು ದಾಖಲನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಧ್ರುವ ಅಣ್ಣನ ವಿಚಾರವಾಗಿ, ಅವರ ವೈಯಕ್ತಿಕ ವಿಚಾರವಾಗಿ ತುಂಬ ಷಡ್ಯಂತ್ರಗಳು ನಡೀತಾನೆ ಬರ್ತಾ ಇದೆ. ಹಂತವಾಗಿ ಏನೇನು ಒಂದು ಕೆಟ್ಟ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಕೃತಿ ಮನಸ್ಥಿತಿಗಳು, ಇವ್ರನ್ನೆಲ್ಲ ಕಟ್ಟಾಕುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇಲ್ಲೇನಾದ್ರು ನಮಗೇನಾದ್ರು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ರಾಜ್ಯಪಾಲರಿಗೂ ಸಹ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಬೃಹತ್ ಮಟ್ಟದಲ್ಲಿ ಒಂದು ಹೋರಾಟವನ್ನು ಸಹ ಮಾಡ್ತಾ ಇದ್ದೇವೆ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ. ದಯಮಾಡಿ ಎಲ್ಲರೂ ಸಹ ಈ ಒಂದು ಕೆಟ್ಟ ವಿಚಾರಗಳನ್ನು ಯಾರೂ ಸಹ ದಯವಿಟ್ಟು ಎಂಕರೇಜನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಧ್ರುವ ಅಣ್ಣನ ಹೆಸರಿಗೆ ಕಪ್ಪು ಚುಕ್ಕಿಯನ್ನು ಇಡುವಂಥ ಕೆಲಸ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಇವತ್ತು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರು ಬರೀ ರಾಜ್ಕುಮಾರ್ ಅವರ ಸೊಸೆ ಅಲ್ಲ, ಅವರು ಪುನೀತ್ ರಾಜ್ಕುಮಾರ್ ಅವ್ರ ಧರ್ಮಪತ್ನಿ ಅಲ್ಲ, ಅವರು PRK ಅನ್ನೋ ಒಂದು ಸಂಸ್ಥೆನ ಅವ್ರು ಮಾತ್ರ ನಡೆಸ್ತಾ ಇಲ್ಲ. ಅದನ್ನು ಬಿಟ್ಟು ಅವರು ಒಂದು ಹೆಣ್ಮಗಳು ಈ ಒಂದು ಕೆಟ್ಟ ಅಕೌಂಟನ್ನು ಗಜಪಡೆ ಅಂತ ಹೆಸರಿಟ್ಕೊಂಡು ಯಾರು ಈ ಒಂದು ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ, ಅವ್ರಿಗೆ ಈ ವಾಹಿನಿ ಮುಖಾಂತರ ನಾನು ನೇರವಾಗಿ ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನೀವು ಸಿಕ್ಕಾಕೋಬೇಡಿ. ಸಿಕ್ಕಾಕೊಂಡ್ರೆ ಮಾತ್ರ ನಿಮ್ಮ ಮನೆಗಳನ್ನು ಹುಡ್ಕೊಂಬಂದು ಮಧ್ಯರಾತ್ರಿಯಲ್ಲಿ ಮನೆಯನ್ನು ತಟ್ಟುವಂಥ ಕೆಲಸ ಮಾಡಿ ಊರು ಬಿಡಿಸುವಂಥ ಕೆಲಸ ಮಾಡಬೇಕಾಗ್ತದೆ. ಈ ವಾಹಿನಿ ಮುಖಾಂತರ ನಾವು ನಿಮಗೆಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಬೇರೆ ನಟರು ನಮ್ಮ ಕಲಾವಿದ್ರ ಮಧ್ಯೆ ಏನಾದ್ರು ಮನಸ್ತಾಪ ಇದ್ದರೆ ಅವ್ರವ್ರು ಬಗೆಹರಿಸ್ಕೊಳ್ತಾರೆ. ಮಧ್ಯದಲ್ಲಿ ಈ ಥರ ಉಳಿ ಹಿಂಡುವಂಥ ಕೆಲಸ, ಬೆಂಕಿ ಹಚ್ಚುವಂಥ ಕೆಲಸ ದಯವಿಟ್ಟು ಯಾರಿಗೂ ಸಹ ಮಾಡಬೇಡಿ. ನಮ್ಮ ಧ್ರುವ ಅಣ್ಣ ನಮಗೆ ಮಾರ್ಗದರ್ಶನ ಕೊಡೋದು, ಕಾವೇರಿ ಹೋರಾಟಕ್ಕೆ ಬನ್ನಿ, ಮಹದಾಯಿ ಹೋರಾಟಕ್ಕೆ ಬನ್ನಿ, ಮೇಕೆದಾಟು ಹೋರಾಟಕ್ಕೆ ಬನ್ನಿ, ಅದೇ ರೀತಿ ಡಬ್ಬಿಂಗ್ ವಿರುದ್ಧವಾಗಿ ಏನಾದ್ರು ಚಳುವಳಿ ನಡೆದಾಗ ಅಲ್ಲಿಗೆ ಬನ್ನಿ. ಅದೇ ರೀತಿ ಮೊನ್ನೆ ತಾನೇ ವಿಷ್ಣು ಸರ್ ಅವ್ರದ ಒಂದು ಸ್ಮಾರಕ ವಿಚಾರವಾಗಿ ಅಲ್ಲಿ ಬನ್ನಿ ಅಂತ ಕರೀತಾರೆ ಹೊರತು, ಅದು ಬಿಟ್ಟು ರೀಸೆಂಟಾಗಿ ಇದೇ ಕೆಂಗೇರಿಯಲ್ಲಿ ಎಷ್ಟೋ ಜನ ಪಾಪ ನೀರಿನ ಸಮಸ್ಯೆಯಿಂದ ಬಳಲ್ತಿದ್ದಾಗ ಅಂಥ ವಿಚಾರಕ್ಕೆ ಧ್ರುವ ಅಣ್ಣವ್ರು ನಮಗೆ ಕೈ ಜೋಡಿಸಿ ಅಂತ ಹೇಳ್ತಾರೆ ಹೊರತು, ಈ ರೀತಿ ರಣಹೇಡಿಗಳು ಮಾಡುವಂಥ ಕೆಲಸ, ನಾಮರ್ದರು ಮಾಡುವಂಥ ಕೆಲಸ, ನಪುಂಸಕರ ಮಾಡುವಂಥ ಕೆಲಸನ ಧ್ರುವ ಅಣ್ಣವರಾಗಲಿ ಚಿರುವಣ್ಣವರಾಗಲಿ ಅವ್ರ ಅಭಿಮಾನಿಗಳು ಯಾರೂ ಕೂಡ ಕಲಿಸ್ಕೊಟ್ಟಿಲ್ಲ. ದಯಮಾಡಿ ಯಾರೂ ಸಹ ಈ ಒಂದು ಕೆಟ್ಟ ಪ್ರಯತ್ನಕ್ಕೆ ಯಾರೂ ಕೂಡ ಇನ್ನು ಮುಂದೆ ಕೈ ಹಾಕಬೇಡಿ. ಧ್ರುವ ಅಣ್ಣ ನಮ್ಮನ್ನು ಕೈಕಾಲು ಕಟ್ಟಿರೋದಕ್ಕೋಸ್ಕರ ನಾವು ಸುಮ್ಮನೆ ಇದ್ದೀವಿ, ನಾವೇನು ಕೈಲಾದವರೇನಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಬೇರೆ ಇರುತ್ತೆ. ನಾವು ಯಾರಿಗೂ ಕೂಡ ಎದುರುವಂಥ ಕೆಲಸ ನಾವು ಮಾಡಿಲ್ಲ. ತಪ್ಪು ಮಾಡಿದ್ರೆ ತಲೆ ಬಗ್ಸ್ತೀವಿ, ಇಲ್ಲಾಂದರೆ ಯಾರಿಗೂ ತಲೆ ಬಗ್ಸುವಂಥ ಕೆಲಸವನ್ನು ನಾವು ಮಾಡೋಕ್ಕೆ ಹೋಗಲ್ಲ. ಇನ್ನು ಮುಂದೆ ಧ್ರುವ ಅಣ್ಣನ ಕುಟುಂಬಕ್ಕಾಗಲಿ ಅವ್ರ ವೈಯಕ್ತಿಕ ವಿಚಾರಕ್ಕಾಗಲಿ ಯಾರೇ ಸಹ ಅವರು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಏನಾದ್ರು ಈ ಥರ ಏನಾದ್ರು ಅಶ್ಲೀಲವಾಗಿ ಏನಾದ್ರು ಮಾಡೋದೇ ಆದರೆ
ದಯವಿಟ್ಟು ಸಿಕ್ಕಾಕೋಬೇಡಿ. ಸಿಕ್ಕಾಕೊಂಡ್ರೆ ಅದ್ರ ಪರಿಣಾಮ ಬೇರೆನೇ ಇರ್ತೈತೆ. ಇವತ್ತು ಕನ್ನಡ ಚಲನಚಿತ್ರರಂಗ ಕುಟುಂಬ ಅನ್ನೋದು ಎಷ್ಟು ಸತ್ಯನೋ ಈ ಕುಟುಂಬ ಹೊಡೆಯುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ಅವತ್ತು ರಾಜ್ಕುಮಾರ್ ಅವ್ರು ಏನು ಹೇಳಿದ್ರು, ಅಭಿಮಾನಿಗಳು ದೇವರುಗಳು ಅಂತ ಹೇಳಿದ್ರು. ವಿಷ್ಣುವರ್ಧನ್ ಅವ್ರು ಏನು ಹೇಳಿದ್ರು, ಅಭಿಮಾನಿಗಳು ನಮ್ಮ ಪ್ರಾಣ ಅಂತಂದ್ರು. ಇವತ್ತು ಎಲ್ಲ ಅಭಿಮಾನಿಗಳು ಸಹ ನಾವು ಒಗ್ಗಟ್ಟಿನಿಂದ ಕನ್ನಡ ಚಲನಚಿತ್ರರಂಗನ ಬೆಳೆಸಬೇಕು. ಇದಾದ ಮೇಲೆ ನಮ್ಮ ಕನ್ನಡ ಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಅವರು ಕೂಡ ಅವ್ರ ಹತ್ರನೂ ಹೋಗಿ ನಾವು ಒಂದು ಮನವಿಯನ್ನು ಮಾಡಿ ಎಲ್ಲ ಕನ್ನಡ ಚಲನಚಿತ್ರ ನಟರನ್ನು ಅದೇ ರೀತಿ ಕಲಾವಿದರನ್ನು ಒಂದೆಡೆಗೆ ಸೇರಿಸಿ ಮತ್ತೆ ಇವರೆಲ್ಲ ಒಂದು ಸಂದೇಶವನ್ನು ಕೊಡಬೇಕು ಅಭಿಮಾನಿಗಳಿಗೆ. ನಾವು ಚೆನ್ನಾಗಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡ ಚಲನಚಿತ್ರ ಏನಿದೆ ನಮ್ಮ ನಾಯಕ ನಟರು ಅನ್ಯ ಭಾಷಿಗರಿಗೆ ಒಂದು ನಗೆಪಾಟ್ಲಾಗುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಕನ್ನಡ ವಾಣಿಜ್ಯ ಮಂಡಳಿಗೂ ಸಹ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ದಯಮಾಡಿ ಇದು ಎಚ್ಚರಿಕೆ. ದಯವಿಟ್ಟು ಇನ್ಯಾರೂ ಕೂಡ ಈ ಒಂದು ಕೆಟ್ಟ ಪ್ರಯತ್ನಕ್ಕೆ ಮಾಡೋಕ್ಕೆ ಹೋಗ್ಬೇಡಿ. ತಮ್ಮ ಮನೆಯಲ್ಲೂ ಸಹ ಹೆಣ್ಣುಮಕ್ಳಿದ್ದಾರೆ, ನಿಮ್ಮ ತಾಯಿನೂ ಸಹ ಹೆಣ್ಣು, ನಿಮ್ಮ ಅರ್ಧಾಂಗಿನೂ ಸಹ ಹೆಣ್ಣು. ಇವತ್ತು ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಏನು ಅನ್ಬಾಕ್ಸ್ ಕಾರ್ಯಕ್ರಮದಲ್ಲಿ ಅವ್ರು ಬಂದ ಮೇಲೆ ಅದೊಂದು ಆ ಪದಗಳನ್ನು ಬಳಸೋದಕ್ಕೂ ನೋವಾಗ್ತಾ ಇದೆ ಮನಸ್ಸಿಗೆ. ಇವತ್ತು ಮತ್ತೆ RCB ಇಷ್ಟು ವರ್ಷ ಯಾವುದೇ ಪಂದ್ಯಗಳನ್ನು ಗೆದ್ದಿಲ್ಲ, ಹಂಗಂದ್ರೆ ಸ್ಟೇಡಿಯಂ ಬರೋ ಹೆಣ್ಮಕ್ಳೆಲ್ಲ ಮುಂಡೆಗಳ ಆ ಪದಗಳನ್ನು ಬಳಸಬಾರ್ದು. ದಯವಿಟ್ಟು ಇನ್ಮೇಲೆ ಯಾರೇ ಸಹ ಹೆಣ್ಮಕ್ಳ ಬಗ್ಗೆ ಆಗಲಿ, ಕನ್ನಡ ಭಾಷೆ ವಿಚಾರ ಆಗಲಿ, ನಮ್ಮ ಕನ್ನಡ ನಟರ ಬಗ್ಗೆ ಆಗಲಿ ಅವಹೇಳನಕಾರಿಯಾಗಿ ಮಾತಾಡೋದಕ್ಕಿಂತ ಮುಂಚೆ ಎಚ್ಚರಿಕೆ ಇರಲಿ. ದಯವಿಟ್ಟು ನೀವು ನಾಳೆ ದಿವಸ ಊರು ಬಿಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನೀವು ಹಂಗೂ ಮಾಡಬೇಕು. ನಮ್ಮ ತಂದೆ ತಾಯಿಗೆ ನಾನು 3 ಜನ ಮಕ್ಕಳು. ನಾವು ನನ್ನ ಪ್ರಾಣ ಧ್ರುವಣ್ಣನ ವಿಚಾರಕ್ಕೆ ಹೋದ್ರೂ ನಾವು ತಲೆ ಕೆಡಿಸ್ಕೊಳ್ಳೋಣ. ನಮ್ಮ ತಂದೆ ತಾಯಿ ನೋಡ್ಕೊಳಕ್ಕೆ ನನ್ನ ತಮ್ಮಂದಿರಿದ್ದಾರೆ. ಧ್ರುವಣ್ಣ ವಿಚಾರವಾಗಿ ಪ್ರಾಣ ಕೊಡೋದಕ್ಕೂ ರೆಡಿ, ಇನ್ನು ಯಾವ ಹಂತಕ್ಕೂ ಹೋಗೋಕ್ಕೂ ರೆಡಿ. ಇವತ್ತು ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಒಂದು ಸಂವಿಧಾನದ ಅಡಿಯಲ್ಲಿ ಎಲ್ರಿಗೂ ಕೂಡ ಮಾತಾಡೋ ಅವಕಾಶ ಇದೆ, ಯಾರಿಗೂ ನಿಂದನೆ ಮಾಡೋ ಅವಕಾಶ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಬಿಟ್ಟು ನಿಂತ್ಕೊಂಡ್ರೆ ಅದು ಬೇರೆ ರೀತಿ ಇರುತ್ತೆ. ದಯವಿಟ್ಟು ಯಾರೂ ಕೂಡ ಇಂಥ ವಿಚಾರಗಳಿಗೆ ಕೈ ಜೋಡಿಸ್ಬೇಡಿ. ದಯವಿಟ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ಇಂಥ ವಿಚಾರಕ್ಕೆ ಯಾರು ಕೂಡ ಎಂಕರೇಜ್ ಮಾಡಬೇಡಿ. ನೀವು ಹಂಗೂ ಏನಾದರೂ ಫೈಟ್ ಮಾಡಬೇಕು ಅಂತ ಇದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಆ ಸಿನಿಮಾಗಳ ಬಗ್ಗೆ ಫೈಟ್ ಮಾಡೋಣ. ನೀವು ಒಳ್ಳೆ ಸಿನಿಮಾ ಮಾಡಿರಿ, ಇನ್ನೊಂದಿರೋ ಒಳ್ಳೆ ಸಿನಿಮಾ ಮಾಡಲಿ, ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ನೀವು ಒಳ್ಳೊಳ್ಳೆ ಸಿನಿಮಾ ಮಾಡಿರಿ, ಅದಕ್ಕೆ ಫೈಟ್ ಮಾಡಿರಿ. ಅಂಥದ್ದು ಬಿಟ್ಬಿಟ್ಟು ಹೆಣ್ಮಕ್ಳನ್ನ ಎಳ್ಕೊಂಡು ಅಸಹ್ಯವಾಗಿರೋ ಒಂದು ಫೋಟೋಗಳು ಎಡಿಟ್ ಮಾಡ್ಕೊಂಡು ಹಾಕ್ತೀರಾ. ನಿಮ್ಮ ಫೋಟೋ ನೋಡೋಕ್ಕೂ ಬೇಜಾರು, ನಮ್ಮವ್ರ ಫೋಟೋ ನೋಡೋದಕ್ಕೂ ಬೇಜಾರು. ಅದೆಲ್ಲ ದಯವಿಟ್ಟು ಮಾಡೋಕೆ ಹೋಗ್ಬೇಡ್ರಿ. ಆರಾಮಾಗೆ ಇದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿರಿ, ಅದನ್ನ ನೋಡಿ ಎಂಜಾಯ್ ಮಾಡೋಣ. ನೀವು ಒಳ್ಳೆ ಸಿನಿಮಾ ಮಾಡಿರಿ, ನಾವು ಒಳ್ಳೆ ಸಿನಿಮಾ ಮಾಡೋಣ. ನಿಮ್ಮಿರೋ ಗೆಲ್ಲಿ, ನಮ್ಮಿರೋನು ಗೆಲ್ಲಿ, ಒಳ್ಳೊಳ್ಳೆ ಸಿನಿಮಾ ಮಾಡೋಣ, ಎಲ್ಲ ಚೆನ್ನಾಗಿರೋಣ. ಅದು ಬಿಟ್ಬಿಟ್ಟು ಇಂಡಸ್ಟ್ರಿ ಬೇರೆ ರಾಜ್ಯದವ್ರು ಏನು ಅನ್ಕೊಂತಾರೆ ಹೇಳಿ? ಅದಾದಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾಗಿದೆ ಭಾಳ ಬಲಿಷ್ಠವಾಗಿದೆ. ಯಾರೂ ಕೂಡ ನೀವು ಅನ್ಕೊಬೋದು ನಾವು ನಮ್ಮನ್ನೇನು ಏನು ಮಾಡ್ಕೊಳಕ್ಕಾಗಲ್ಲ ಅಂತ. ಆದಷ್ಟು ಬೇಗ ಈ ತಪ್ಪಿತಸ್ಥರು ಯಾರಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ತುಂಬ ಬಲವಾಗಿದೆ. ಅವ್ರನ್ನ ಆದಷ್ಟು ಬೇಗ ಹಿಡಿತಾರೆ. ಅವ್ರನ್ನ ಕಾನೂನಾತ್ಮಕವಾಗಿ ಅವ್ರನ್ನ ಕಟ್ಟಾಕುವಂಥ ಕೆಲಸನ ಮಾಡ್ತೇವೆ. ರಾಜ್ಯದಾದ್ಯಂತ ಎಲ್ಲ ಭಾಗದಲ್ಲೂ ಧ್ರುವಣ್ಣ ಅಭಿಮಾನಿಗಳಿದ್ದಾರೆ. ಈ ಒಂದು ಹೋರಾಟ ಇನ್ನೇನು ಈ ನಮ್ಗೇನಾರು ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ 20,000 ಹೆಚ್ಚಕ್ಕೂ ಜನವನ್ನು ಸೇರಿಸಿ, ಧ್ರುವಣ್ಣ ಅಭಿಮಾನಿಗಳನ್ನ ಸೇರಿಸಿ ದೊಡ್ಡ ಮಟ್ಟಕ್ಕೆ ಒಂದು ಪ್ರತಿಭಟನೆಯನ್ನು ಮಾಡುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಈ ಜೀವನ ನಿಮಗೆ ಅರ್ಪಣೆ. ಜೈ ಧ್ರುವಣ್ಣ. ಸರ್, ಇವಾಗ ಯಾವ ನಟರ ಹೆಸರಿನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಧ್ರುವ ಸರ್ಜಾ ಅವ್ರನ್ನ ಪಾಯಿಂಟ್ಔಟ್ ಮಾಡಿರುವಂಥದ್ದು? ಈಗ ಇತ್ತೀಚೆಗೆ ನೀವು ಗಮನಿಸಿರ್ಬೋದು ಬ್ರದರ್, ಅಲ್ಲಿ ಗಜಪಡೆ ಅನ್ನೋ ಒಂದು ಅಕೌಂಟಿಂದ ಈಗ ಮೊನ್ನೆಲ್ಲ ಬೇರೆ ತರ ಇತ್ತು, ಇವಾಗ ಇದಕ್ಕಿದ್ದಂಗೆ ಅದ್ರ DP ಚೇಂಜ್ ಆಗ್ತಾ ಇದೆ, ಇದಕ್ಕಿದ್ದಂಗೆ ಅಲ್ಲಿ ಬರುವಂತ ಸ್ಟೇಟ್ಮೆಂಟ್ಗಳು ಚೇಂಜ್ ಆಗ್ತಾ ಇದೆ. ಧ್ರುವಣ್ಣನ ಕರೆಸಿ ವಿಚಾರಿಸೋ ಅದೆಲ್ಲ ನೋಡ್ತಾ ಇದ್ರೆ ಹಾಸ್ಯಾಸ್ಪದ ಅನ್ಸ್ತದೆ. ಯಾಕಂತ ಹೇಳಿದ್ರೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ, ಆದ್ರೆ ಧ್ರುವಣ್ಣನ ಕರೆಸಿ ವಿಚಾರಿಸಬೇಕು ಅಂತಾರಲ್ಲ, ಅಂತ ದಡ್ರಿಗೆ ಎಕ್ಕಡದಲ್ಲಿ ಹೊಡಿಬೇಕು ಅಂತ ಹೇಳ್ತೀನಿ ನಾನು. ಓಕೆ, ಇವಾಗ ಯಾರು ಮಾಡ್ತಿರೋದು ಅಂದ್ರೆ ನಿಮ್ಮ ಪ್ರಕಾರ ಧ್ರುವ ಅವ್ರನ್ನ ಬ್ಲೇಮ್ ಮಾಡಿರೋದು ಯಾವ ಹೀರೋನ ಅಕೌಂಟ್ ಅಲ್ಲಿ ಬಂದಿರುವಂತದ್ದು? ಅಂದ್ರೆ ಯಾವ ಹೀರೋನ ಅಭಿಮಾನಿ ಅಂತ ನಾನು ಹೇಳಕ್ ಬರಲ್ಲ. ಅದರಲ್ಲಿ ಐಡಿಯಲ್ ಏನಾಗಿದೆ, ಬೇರೆ ಒಂದು ಗಜಪಡೆ ಅಂತ ಒಂದು ಶೀರ್ಷಿಕೆಯನ್ನ ಇಟ್ಕೊಂಡು ಬೇರೆ ಒಂದು ಫೋಟೋನ ಹಾಕಿ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಬೆಳವಣಿಗೆ ಆಗೋ ಜಾಗದಲ್ಲಿ ಈ ತರದ್ದು ಸಹಜ ನಡೀತಾ ಇರುತ್ತೆ. ಪ್ರೀವಿಯಸ್ ಟೈಮಲ್ಲಿ ಬೇರೆ ಟೈಮಲ್ಲಿ ಬೇರೆ ತರ ಮಾಡ್ತಾ ಇದ್ರು. ಇವತ್ತು ದೊಡ್ಡ ಮನೆಯವ್ರಿಗೂ ಧ್ರುವಣ್ಣವ್ರಿಗೂ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. ಧ್ರುವಣ್ಣನ ದೊಡ್ಡ ಮನೆಯವರು ಸ್ವಂತ ಮನೆ ಮಗನ ತರ ನೋಡ್ತಾ ಇರೋದು. ಆ ರೀತಿ ಯಾವುದೇ ರೀತಿ ಆಗಲ್ಲ, ಆ ತರ ನಡೆಯೋದಕ್ಕೂ ನಾವು ಬಿಡಲ್ಲ. ಇದು ಮೊದಲನೇ ಸಾರಿ ಅಲ್ಲ ಸರ್, ಧ್ರುವ ಅವರ ಬಗ್ಗೆ ಮುಂಚೆಯಿಂದನೂ ಕೂಡ ಯಾರ ತಂಟೆಗೂ ಹೋಗ್ದಿರೋಂಥ ವ್ಯಕ್ತಿಯ ಬಗ್ಗೆ ಪ್ರತಿ ಸಲ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳೋದು ಏನಂತಂದ್ರೆ, ಧ್ರುವಣ್ಣವರು ಅವ್ರ ಮಾವ ದೊಡ್ಡ ಸೂಪರ್ ಸ್ಟಾರು, ಅವ್ರ ತಾತ ದೊಡ್ಡ ಸೂಪರ್ ಸ್ಟಾರು. ಇವಾಗ ನಮ್ಮ ಚಿರುವಣ್ಣ ದೈಹಿಕವಾಗಿ ನಮ್ಮ ಜೊತೆಯಲ್ಲಿ ಇಲ್ಲ ಅಷ್ಟೇ, ಮಾನಸಿಕವಾಗಿ ಅವ್ರು ಯಾವತ್ತೂ ನಮ್ಮ ಜೊತೆಯಲ್ಲೇ ಇರ್ತಾರೆ. ಧ್ರುವಣ್ಣಂದು ಇವಾಗ ಏನು ಮೈನ್ ಇಂಟೆನ್ಷನ್ ಏನಂತಂದ್ರೆ, ಅವ್ರು ಆರಾಧಿಸುವಂಥ ಅಭಿಮಾನಿಗಳಿಗೆ ಒಳ್ಳೊಳ್ಳೆ ಚಿತ್ರನ ಕೊಡಬೇಕು,
ಧ್ರುವ ಚಿರುವಣ್ಣನ ಆಶಯಗಳನ್ನು ನೆರವೇರಿಸಬೇಕಷ್ಟೇ. ಈ ಕೆಲಸಕ್ಕೆಲ್ಲ ಅವ್ರ ವಂಶಸ್ಥರಿಗೆ ಯಾರಿಗೂ ಬರಲ್ಲ, ಅವ್ರ ಬ್ಲಡ್ಡಲ್ಲೇ ಅಂತ ಗುಣ ಇಲ್ಲ. ಓಕೆ, ಇವಾಗ ಎಫ್ಐಆರ್ ಆಗಿದೆಯಾ ಸರ್? ಸರ್ ಈಗ FIR ಆಗಿದೆ. ಸಾಹೇಬರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ರು. ಕಾನೂನಾತ್ಮಕವಾಗಿ ನಮಗೆ ಏನು ಡೈರೆಕ್ಷನ್ಸ್ ಕೊಡಬೇಕು ಕೊಟ್ಟಿದ್ದಾರೆ. ಸಾಹೇಬ್ರಿಗೆ ವಾಹಿನಿ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಬೀಟ್ಲೆಸ್ ಕರ್ನಾಟಕ.